ಬುಡಕಟ್ಟು ಸಮುದಾಯ ಅನ್ನೋದೇನಪ್ಪಾ ಅಂದ್ರೆ ನಗರ ಸಮುದಾಯ ಮತ್ತು ಗ್ರಾಮೀಣ ಸಮುದಾಯಕ್ಕೆ ಹೋಲಿಕೆ ಮಾಡಿದರೆ ಇವರದ್ದು ಒಂದು ಬುಡಕಟ್ಟು ಸಮುದಾಯದ ವಿಶಿಷ್ಟತೆ ಅಥವಾ ವಿಭಿನ್ನತೆಯನ್ನು ಕಂಡು ಬರ್ತದೆ. ಯಾವ ರೀತಿ? ಬುಡಕಟ್ಟು ಸಮುದಾಯ ಎಂದರೇನು? ಇಲ್ಲಿ ಬುಡಕಟ್ಟು ಸಮುದಾಯ ಎಂದರೆ ಏನು? ತಮ್ಮದೇ ಆದಂತಹ ಒಂದು ಆಶ್ರಯ ಅಥವಾ ನೆಲೆ ಇರುವುದಿಲ್ಲ. ಅವರು ಎಲ್ಲಿ ವಾಸ ಮಾಡ್ತಾರೆ ಅಂದರೆ ದಟ್ಟವಾದ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಒಂದು ಗುಂಪನ್ನು. ಅಂದರೆ ಇಲ್ಲಿ ಬುಡಕಟ್ಟು ಸಮುದಾಯ ಎಂದರೇನು? ಇವರು ಎಲ್ಲಿ ವಾಸ ಮಾಡ್ತಾರ? ಬುಡಕಟ್ಟು ಸಮುದಾಯದ ಜನರು ಏನಪ್ಪಾ ಅಂದ್ರೆ ಒಂದು ದಟ್ಟವಾದಂತಹ ಅರಣ್ಯ ಅಥವಾ ಕಾಡಿನಲ್ಲಿ ವಾಸ ಮಾಡ್ತಾರ. ಅಲ್ಲಿ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತ ಒಂದು ಕುಟುಂಬಗಳ ಗುಂಪಿಗೆ ಏನಂತಾರ? ಬುಡಕಟ್ಟು ಸಮುದಾಯ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಪುಟ ಸಂಖ್ಯೆ 43ರಲ್ಲಿ ಒಂದು ಚಿತ್ರ ಕೊಟ್ಟಾರ. ಇದರ ಬಗ್ಗೆ ಬುಡಕಟ್ಟು ಸಮುದಾಯದ ಬಗ್ಗೆ. ಆ ಒಂದು ಬುಡಕಟ್ಟು ಸಮುದಾಯದವರು ಆ ಒಂದು ಚಿತ್ರ ಏನ್ ಮಾಡ್ಬೇಕು? ನೀವು ಗಮನಿಸಬೇಕು. ಆ ಚಿತ್ರದಿಂದ ಅವರು ಉಡುಗೆ ತೊಡುಗೆಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಅದ, ಅಷ್ಟೇ ಅಲ್ಲ ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಅದ ಅನ್ನೋದು ಬರೀಬೇಕು. ನೋಡ್ರಿ, ಈ ಚಿತ್ರದಲ್ಲಿರುವ ಯಾವ ಅಂಶಗಳು ನಿನ್ನ ಪರಿಸರಕ್ಕಿಂತ ವಿಭಿನ್ನವಾಗಿದೆ ಎಂಬುದನ್ನು ಬರೆಯಿರಿ. ಅಲ್ಲಿ ಏನ್ ಮಾಡ್ಬೇಕು ನೀವು? ಫಸ್ಟ್ ಬುಡಕಟ್ಟು ಸಮುದಾಯದ ಒಂದು ಚಿತ್ರ ಅದ, ಅದನ್ನ ನೋಡಿ ನಿನ್ನ ಕುಟುಂಬ ಅಥವಾ ನಿನ್ನ ಪರಿಸರ ಮತ್ತು ಈ ಒಂದು ಬುಡಕಟ್ಟು ಪರಿಸರಕ್ಕಿರುವಂತಹ ಒಂದು ವಿಭಿನ್ನವಾದ ಅಂಶಗಳನ್ನು ಏನ್ ಮಾಡ್ಬೇಕು? ಬರೀಬೇಕು. ಇಲ್ಲಿ ಮೊದಲನೇದಾಗಿ ಬುಡಕಟ್ಟು ಸಮುದಾಯದವರು ಏನಪ್ಪಾ ಅಂದ್ರೆ ಅವರಿಗೆ ಆದಂತ ಅವರದೇ ಆದಂತಹ ಒಂದು ನೆಲೆ ಅಥವಾ ಆಶ್ರಯ ಇರೋದಿಲ್ಲ. ಅವರು ಎಲ್ಲಿ ವಾಸವಾಗಿರ್ತಾರ? ಕಾಡಿನಲ್ಲಿ ವಾಸ ಮಾಡ್ತಾರ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಗ್ಯಾಸ್ ಅಥವಾ ಸಿಲಿಂಡರ್ ಇಲ್ಲ. ಅಂದ್ರೆ ಎದ್ರ ಮೇಲೆ ಅಡಿಗೆ ಮಾಡ್ತಾರ ಅವರು? ಆ ಯಾವ ಕಾಡಿನಲ್ಲಿ ವಾಸವಾಗ್ತಾರಲ್ಲ ಆ ಒಂದು ಕಾಡಿನಲ್ಲಿರುವಂತಹ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದು ಕಟ್ಟಿಗೆಯ ಮೇಲೆ ಅಂದ್ರೆ ಒಲೆಯ ಮೇಲೇನೋ ಅಡಿಗೆ ಮಾಡ್ತಾರ. ಈ ರೀತಿಯ ವಿಭಿನ್ನತೆಗಳನ್ನು ಕಂಡು ಬರ್ತವೆ. ಅದೇ ರೀತಿ ಉಡುಪುಗಳಲ್ಲಿ ನಿಮ್ಮ ಹಾಗೆ ಧರಿಸುವ ಉಡುಪುಗಳನ್ನು ಬುಡಕಟ್ಟು ಸಮುದಾಯರು ಧರಿಸಲು ಸಾಧ್ಯವಿಲ್ಲ. ಅಂದ್ರೆ ಅವರದೇ ಆದಂತಹ ಒಂದು ಉಡುಪುಗಳನ್ನು ಧರಿಸ್ತಾರ. ಆಹಾರ ಅಥವಾ ಉಡುಗೆ ತೊಡುಗೆಗಳಲ್ಲೂ ಸಹ ಏನೋ ಬದಲಾವಣೆಯನ್ನು ಕಂಡು ಬರುತ್ತದೆ. ಹೀಗೆ ಅವರು ಇನ್ನೊಂದು ಆಹಾರ ಏನಪ್ಪಾ ಅಂದ್ರೆ ಬೇಟೆಯಾಡುವುದೇನೋ ಬುಡಕಟ್ಟು ಸಮುದಾಯದ ಒಂದು ವೃತ್ತಿಯಾಗಿತ್ತು. ದಟ್ಟ ಅರಣ್ಯಗಳಲ್ಲಿ ಮತ್ತು ಕಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನೇ ಬುಡಕಟ್ಟು ಸಮುದಾಯ ಎಂದು ಕರೆಯುತ್ತಾರೆ. ಇವರ ವಸತಿ, ಭಾಷೆ, ಉಡುಗೆ ತೊಡುಗೆ, ವಿವಾಹ ಪದ್ಧತಿ ಇತ್ಯಾದಿ ವಿಶಿಷ್ಟತೆವಾಗಿರುತ್ತವೆ. ಕೇವಲ ಉಡುಪುಗಳಲ್ಲಿ ಅಷ್ಟೇ ಅಲ್ಲ, ಇವರು ಧರಿಸುವಂತಹ ಉಡುಪು ಆಗಿರ್ಬೋದು, ವಸತಿ ಆಗಿರ್ಬೋದು, ಇವರು ಮಾತನಾಡುವಂತಹ ಭಾಷೆ ಆಗಿರ್ಬೋದು ಅಥವಾ ವಿವಾಹ ಪದ್ಧತಿಯಲ್ಲಿ ಅಂದ್ರೆ ಹಲವಾರು ಪದ್ಧತಿಗಳಲ್ಲಿ ಒಂದು ವಿಶಿಷ್ಟತೆಯನ್ನು ಅಂದ್ರೆ ವಿಶಿಷ್ಟವಾಗಿ ಇರುತ್ತದೆ. ಇವರ ಒಂದು ಪದ್ಧತಿಯಲ್ಲಿ ಏನೋ ವಿಶಿಷ್ಟವಾಗಿಯೇ ಇರುತ್ತದೆ. ಕರ್ನಾಟಕದಲ್ಲಿ ಅಂದ್ರೆ ಈ ಒಂದು ಬುಡಕಟ್ಟು ಸಮುದಾಯಗಳು ಎಲ್ಲೆಲ್ಲಿ ಕಂಡು ಬರುತ್ತವೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಪ್ಪಾ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು, ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಯಾರು? ಸೋಲಿಗರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು, ಕೊಡಗು ಜಿಲ್ಲೆಯಲ್ಲಿ ಜೇನು ಕುರುಬರು. ಈ ರೀತಿಯಾಗಿ ಅಂದ್ರೆ ಕರ್ನಾಟಕ ಜಿಲ್ಲೆ ಮೈಸೂರು ಜಿಲ್ಲೆ ಆಗಿರ್ಬೋದು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕುರುಬರು ಮತ್ತೆ ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳಿವೆ. ಅಂದ್ರೆ ಈ ಒಂದು ಬುಡಕಟ್ಟು ಸಮುದಾಯಗಳಲ್ಲೇನು ಹಲವಾರು ರೀತಿಯ ಸಮುದಾಯಗಳನ್ನು ಸಹ ಕಂಡು ಬರುತ್ತವೆ. ಉದಾಹರಣೆಗೆ ಪುಟ ಸಂಖ್ಯೆ 41ರಲ್ಲಿ ಕೆಲವು ಚಿತ್ರಗಳನ್ನು ತೋರಿಸಲಾಗಿದೆ. ಆ ಚಿತ್ರವನ್ನು ಗಮನಿಸಿ ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಅಂದ್ರೆ ಯಾವ್ಯಾವ ಒಂದು ಬುಡಕಟ್ಟಿನ ಸಮುದಾಯ ಇದೆ ಅನ್ನೋದು. ಇಲ್ಲಿ ಮೊದಲನೇದಾಗಿ ಇವರು ಒಂದು ಹಾಕಿರುವಂತಹ ಉಡುಪುಗಳು ನೋಡ್ರಿ, ಅವರ ಉಡುಗೆ ತೊಡುಗೆಗಳ ಬಗ್ಗೆ ಯಾವ ರೀತಿ ಒಂದು ವಿಭಿನ್ನತೆ ಅಥವಾ ವಿಶಿಷ್ಟ ಅವರದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಹೊಂದಿದ್ದಾರೆ. ಹಾಗೆ ಚಿತ್ರಗಳ ಸಹಾಯದಿಂದ ಇವರ ಕಸುಬುಗಳನ್ನು ಬರೆಯಿರಿ. ಕೆಲವು ಕಸುಬುಗಳು ಕೊಡ್ತಾರೆ ಎಲ್ಲಿ? ಬುಡಕಟ್ಟು ಸಮುದಾಯದಲ್ಲಿ. ಆ ಒಂದು ಚಿತ್ರವನ್ನು ಗಮನಿಸಿ ಅವರು ಯಾವ ರೀತಿಯ ಒಂದು ಕಸುಬನ್ನು ಮಾಡ್ತಾ ಇದ್ದಾರೆ ಅಥವಾ ಅವರ ವೃತ್ತಿ ಏನನ್ನೋದು ಬರೀಬೇಕು. ಇಲ್ಲಿ ಮೊದಲನೇದಾಗಿ ಕಾಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಜನರು? ಆ ಒಂದು ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದಾರೆ. ಆದ್ರಿಂದ ಏನು? ಬೇಟೆಯಾಡುವರು ಅಂತ ಬರೆಯಿರಿ. ಎರಡನೇ ಸಂಖ್ಯೆ ಏನಪ್ಪಾ ಅಂದ್ರೆ ಅಲ್ಲಿ ಮರದಲ್ಲಿರುವಂತಹ ಒಂದು ಜೇನನ್ನು ಬಿಡಿಸ್ತಾ ಇದ್ದಾರೆ. ಅದನ್ನು ಜೇನು ಬಿಡಿಸುವ ಒಂದು ಕೆಲಸವಾಗಿದೆ. ಮೂರನೇ ಚಿತ್ರ ಯಾವ್ದಪ್ಪ ಅಂದ್ರೆ ಇಲ್ಲಿ ಮಹಿಳೆ ಹಾಗೂ ಪುರುಷರು ಏನ್ ಮಾಡ್ತಾ ಇದ್ದಾರೆ? ಆ ಒಂದು ಏನು ಕೆಲವು ಮರದ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಏನ್ ಮಾಡ್ತಾ ಇದ್ದಾರೆ? ಬುಟ್ಟಿಗಳನ್ನು ಹೆಣೆಯುವುದು ಅಂದ್ರೆ ನೇಯುವುದು ಇವರ ಕೆಲಸ ಏನಾಗಿದೆ? ಇವರ ಒಂದು ವೃತ್ತಿಯಾಗಿದೆ. ಕೊನೆಯದಾಗಿ ಇಲ್ಲಿ ಸಹ ಏನು ಅಲ್ಲಿರ್ತಕ್ಕಂತಹ ಕಾಡುಗಳನ್ನು ಅಂದ್ರೆ ಆ ಒಂದು ಮರಗಳನ್ನು ಕಡಿಯುವುದು ಅಥವಾ ಬೇಟೆಯಾಡುವುದು. ಕೊನೆಯ ಚಿತ್ರ ಯಾವ್ದಪ್ಪ ಅಂದ್ರೆ ಆ ಒಂದು ತೋಟದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೂಗಳನ್ನು ಕೀಳ್ತಾ ಇದ್ದಾರೆ, ಹೂಗಳನ್ನು ಕಡಿಯುವುದು ಅಥವಾ
ತೋಟದಲ್ಲಿ ಏನ್ ಮಾಡ್ತಾ ಇದ್ದಾಳ ಆ ಮಹಿಳೆ, ಅಲ್ಲಿ ತನಕ ಎಲ್ಲ ಹೂವುಗಳನ್ನು ಕೀಳ್ತಾ ಇದ್ದಾಳೆ. ಈ ರೀತಿಯಾಗಿ ಈ ಒಂದು ಚಿತ್ರ ಗಮನಿಸಿ ಏನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಉತ್ತರವನ್ನು ಇಲ್ಲಿ ಬರೆಯಬೇಕು. ಕೊನೆಯದಾಗಿ, ಈ ಸಮುದಾಯದವರು ಕಾಡು ಗುಡ್ಡಗಾಡುಗಳಲ್ಲಿ ವಾಸಿಸುವುದರಿಂದ ಆರೋಗ್ಯ, ವಸತಿ, ಶಿಕ್ಷಣ, ಸಾರಿಗೆ, ಆಹಾರ, ವಿದ್ಯುತ್ ಮುಂತಾದ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ. ಅಂದ್ರೆ ಈ ಒಂದು ನಗರ ಪ್ರದೇಶದಲ್ಲಿ ವಾಸಿಸುವ ಜನರಿಗಿಂತ ಈ ಒಂದು ಬುಡಕಟ್ಟು ಜನರ ಒಂದು ಯಾವ ರೀತಿ ಇರ್ತಾ ಇದ್ರೆ ಅವ್ರು ಯಾವ ರೀತಿ ವಾಸವಾಗಿದ್ದರು, ಅವ್ರು ಯಾವುದೇ ರೀತಿಯ ಒಂದು ಆರೋಗ್ಯವಾಗಲಿ, ಶಿಕ್ಷಣ ಆಗಲಿ ಅಥವಾ ವಸತಿವಾಗಲಿ, ಆಹಾರ, ವಿದ್ಯುತ್ ಮುಂತಾದ ಸೌಲಭ್ಯಗಳು ಯಾರಿಗೆ ದೊರೆಯುವುದಿಲ್ಲ? ಬುಡಕಟ್ಟು ಅಂದ್ರೆ ಈ ಒಂದು ಬುಡಕಟ್ಟು ಸಮುದಾಯದಲ್ಲಿ ವಾಸಿಸುವಂತಹ ಜನರಿಗೆ ಈ ಎಲ್ಲಾ ಸೌಲಭ್ಯಗಳನ್ನು ದೊರೆಯುವುದಿಲ್ಲ. ಆದರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಎಲ್ಲಾ ಸೌಲಭ್ಯಗಳನ್ನು ದೊರೆಯುತ್ತದೆ. ಇವರಿಗೇನು ಯಾವುದೇ ರೀತಿಯ ಒಂದು ಶಿಕ್ಷಣದ ಅವಶ್ಯಕತೆ ಆಗಲಿ ಅಲ್ಲಿ ಸಿಗುವುದಿಲ್ಲ, ಸಾರಿಗೆ ವ್ಯವಸ್ಥೆಯಲ್ಲಿ ಇರುವುದಿಲ್ಲ, ಅದೇ ರೀತಿ ವಿದ್ಯುತ್ ವ್ಯವಸ್ಥೆ ಇವು ಯಾವುದು ಬುಡಕಟ್ಟು ಸಮುದಾಯದಲ್ಲಿ ಕಂಡು ಬರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಈ ಒಂದು ಸಮುದಾಯಗಳಿಗೆ ಶಿಕ್ಷಣ, ಆಹಾರ ವಿತರಣೆ, ಮನೆ, ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನದಲ್ಲಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಬುಡಕಟ್ಟು ಜನರಿಗೂ ಸಹ ಏನು ಅವರಿಗೂ ಸಹ ಶಿಕ್ಷಣ ದೊರೆಯಬೇಕು, ಅಷ್ಟೇ ಅಲ್ಲ ಆಹಾರ ಹಾಗೂ ಅವರು ಉಳಿದುಕೊಳ್ಳಲು ಒಂದು ಆಶ್ರಯ ಅಥವಾ ನೆಲೆಯನ್ನು ಬೇಕು. ಈ ಎಲ್ಲಾ ಸೌಲಭ್ಯದ ಬಗ್ಗೆ ಏನ್ ಮಾಡ್ತಾ ಇದೆ ಸರ್ಕಾರ? ಪ್ರಯತ್ನ ಮಾಡ್ತದೆ ಅಥವಾ ಈ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮತ್ತು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪೇ ಸಮುದಾಯ. ಅಂದ್ರೆ ಅವರಿಗೆ ಅವರದೇ ಆದಂತಹ ಒಂದು ಪರಸ್ಪರ ನೆರವಾಗುವಂತೆ, ಅಂದ್ರೆ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಏನು ಪರಸ್ಪರ ನೆರವಾಗುವಂತೆ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಒಂದು ಜನರ ಗುಂಪೇ ಏನು ಸಮುದಾಯ ಎಂದು ನೀನು ತಿಳಿದಿದೆ. ಗ್ರಾಮ, ನಗರ ಮತ್ತು ಬುಡಕಟ್ಟು ಸಮುದಾಯದೊಂದಿಗೆ ನಾವು ಬೇರೆ ರೂಪದ ಸಮುದಾಯಗಳನ್ನು ಕೂಡ ಕಾಣಬಹುದು. ಅಂದರೆ ಆ ಒಂದು ಗ್ರಾಮೀಣ ಸಮುದಾಯ ಹಾಗೂ ಬುಡಕಟ್ಟು ಸಮುದಾಯದ